ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನ್ ಬಂದಿರೋದು ಮೈಸೂರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಫ್ಲವರ್ ಶೋ ಮಾಡಿದ್ದಾರೆ, ಅದನ್ನ ನೋಡೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಮಾಡಿದ್ದಾರೆ, ಕಾಳ್ಗಳಲ್ಲಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಹಾಗೆ ಮುಂದೆ ಬಂತು ಅಂತ ಅಂದ್ರೆ ಇಲ್ಲಿ ರಾಧಾಕೃಷ್ಣ ಅವರು ಉಯ್ಯಾಲೆಯಲ್ಲಿ ಆಡ್ತಾ ಇರೋ ತರ ಕಾಣಿಸ್ತಾ ಇದೆ. ಆ ವೃಂದಾವನದಲ್ಲಿ ರಾಧಾಕೃಷ್ಣ ಇದ್ದಾರೆ ಅನ್ನೋ ತರನೇ ಭಾಸ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದರೆ. ಉಯ್ಯಾಲೆ ಗಾಳಿಗೆ ತೂಗ್ತಾ ಇತ್ತು, ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ಹಾಗೆ ಮುಂದೆ ಬಂತು ಅಂತ ಅಂದ್ರೆ ಇಲ್ಲಿ ಶೃಂಗೇರಿ ಶಾರದಾ ದೇವಸ್ಥಾನದ ಮಾದರಿಯಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಒಳಗೆ ಶಿವಲಿಂಗ ಇಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ತುಂಬಾನೇ ಯೂನಿಕ್ ಆಗಿ ಮಾಡಿದ್ದಾರೆ. ಅರಮನೆ ಆವರಣದಲ್ಲಿ ಇದು 10ನೇ ವರ್ಷದ ಫ್ಲವರ್ ಶೋ, 10 ವರ್ಷದಿಂದ ಮಾಡ್ಕೊ ಬಂದಿದ್ದಾರೆ. ಹಾಗೆ ಇದನ್ನ ಮಾಗಿ ಉತ್ಸವ ಅಂತಾನೂ ಕೂಡ ಕರೀತಾರೆ. ನಾನ್ ಬಂದಿರೋದು ಇಲ್ಲಿಗೆ ಮೊದಲನೇ ಸರಿ, ಅದಕ್ಕೆ ತುಂಬಾನೇ ಖುಷಿಯಾಗಿದ್ದೀನಿ. ನಾನು ಇಲ್ಲಿ ಟಿಕೆಟ್ ಪ್ರೈಸ್ ನಾನು ನಿಮ್ಗೆ ಹೇಳಲೇ ಇಲ್ಲ. ದೊಡ್ಡವ್ರಿಗೆ 50 ರೂಪಾಯಿ, ನಮ್ಗಿಂತ ಚಿಕ್ಕವರಿರೋರಿಗೆ 30 ರೂಪಾಯಿ. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವ್ರ ಮೂರ್ತಿನೂ ಕೂಡ ಕಾಳುಗಳಲ್ಲೇ ಮಾಡಿದ್ದಾರೆ. ರಿಯಲ್ ಆಗಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಮೈಸೂರು ಹತ್ರ ಯಾರ್ಯಾರು ಇದ್ದೀರಾ ಅವರೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಇವಾಗಂತೂ ಕ್ರಿಸ್ಮಸ್ ರಜಾ ಇದೆ, ಮಕ್ಕಳುಗಳಿಗೆ ಕರ್ಕೊಂಡೋಗಿ. ಈ ಪ್ಲೇಸ್ ಅಂತೂ ಕ್ರಿಕೆಟ್ ನೋಡೋರ್ಗೆ ತುಂಬಾನೇ ಫೇವ್ರೆಟ್ ಪ್ಲೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿಂದ ಮುಂದೆ ಹೋಯ್ತು ಅಂತ ಅಂದ್ರೆ ಚಿಕ್ಕ ಮಕ್ಕಳುಗಳಿಗೆ ಇಷ್ಟ ಆಗೋ ತರ ಮಾಡಿದ್ದಾರೆ. ಇಲ್ಲಿ ಕಾರ್ಟೂನ್ ತರ, ಇಲ್ಲಿ ಮ್ಯಾಂಗೋ. ಅದ್ರ ಪಕ್ಕ ಮುಂದೆ ಹೋಯ್ತು ಅಂತ ಅಂದ್ರೆ ವಾಸುಕಿ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋ ಕೃಷ್ಣ, ಹಾಗೆ ಪಕ್ಕದಲ್ಲಿ ಸೈಕಲ್ ಹೊಡಿತಾ ಇರೋ ಮೊಲ, ಆ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಇಲ್ಲಿ ಮೊಲ ಸೈಕಲ್ ಹೊಡಿತಾ ಇದೆ, ಹೆಂಗ್ ಸೈಕಲ್ ಹೊಡಿತಾ ಇದೆ ಅಂತ. ಹಾಗೆ ಸ್ಕೂಲ್ ಮಕ್ಳುಗಳಿಗೆಲ್ಲ ಟ್ರಿಪ್ ಕರ್ಕೊ ಬಂದಿದ್ದಾರೆ, ಅವರಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ನೋಡಿ ಇಲ್ಲೆಲ್ಲ ಒಂಥರ ಬಾತುಕೋಳಿ, ಕ್ಯಾರೆಟ್ ತಿಂತಾ ಇರೋ ಮೊಲ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ನಂಗೊಂದು ಹಾಡ್ ನೆನಪಾಯ್ತು, ಹೂವಿಂದ ಹೂವಿಗೆ ಹಾರುವ ದುಂಬಿ. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಛೋಟಾ ಭೀಮ್ ಕಾರ್ಟೂನ್ ಯಾರ್ಯಾರು ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಈ ಕಾರ್ಟೂನ್ ಫೇವ್ರೆಟ್ ಅಂದರೆ ಫೇವ್ರೆಟು. ಹಾಗೆ ಇಲ್ಲಿ ಲವ್ ಬರ್ಡ್ಸ್, ಹಾಗೆ ದುಂಬಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಚಿಕ್ಕ ಮಕ್ಳುಗಳಿಗೆ ತುಂಬಾನೇ ಫೇವ್ರೆಟು, ತುಂಬಾನೇ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ನಮ್ಮ ಭಾರತದ ಮಹಿಳಾ ಯೋಧರನ್ನ ಡಿಸ್ಪ್ಲೇ ಮಾಡಿದ್ದಾರೆ. ನಂಗಂತೂ ತುಂಬಾನೇ ಖುಷಿ ಆಯಿತು. ನಾವು ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಹೌದು ತಾನೇ, ನಿಜ ತಾನೇ. ನಂಗಂತೂ ಈ ಪಾರ್ಟ್ ಅಂತೂ ತುಂಬಾನೇ ಇಷ್ಟ ಆಯಿತು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಮುಂದೆ ಬಂತು ಅಂದರೆ ಇಲ್ಲಿ ಪಿಕಾಕ್ ಮಾಡಿದ್ದಾರೆ, ಹಾಗೆ ಇಲ್ಲಿ ರಾಜರು ಸೇವಕರು ಅಂತ ಎಲ್ಲ ಇಟ್ಟಿದ್ದಾರೆ. ಮುಂದೆ ಬಂತು ಅಂತ ಅಂದರೆ ಹೂವಿನ ಬೊಕ್ಕೆಗಳು, ಮತ್ತು ಅದರ ಪಕ್ಕ ಹಣ್ಣಿನ ಕಲಾಕೃತಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಣ್ಣು ತರಕಾರಿಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೊಕ್ಕೆಗಳನ್ನ ಇಟ್ಟಿದ್ದಾರೆ, ಒಂದೊಂದು ತರ ಇದೆ ಬೊಕ್ಕೆಗಳು. ಅದರ ಪಕ್ಕದಲ್ಲಿ ಹಣ್ಣು ತರಕಾರಿಗಳಲ್ಲಿ ಕೆತ್ತನೆ ಮಾಡಿದ್ದಾರೆ. ತರಕಾರಿಗಳಲ್ಲಿ ಫ್ಲವರ್ ಮಾಡಿದ್ದಾರೆ, ಕ್ಯಾರೆಟು, ಗೆಡ್ಡೆಕೋಸು, ಅದರಲ್ಲಿ ಕಲ್ಲಂಗಡಿ ಹಣ್ಣು, ಕುಂಬಳಕಾಯಿಗಳಲ್ಲಿ ಡಿಸೈನ್ ಮಾಡಿದ್ದಾರೆ, ಫಿಶ್, ಆ ಥರ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನನ್ನ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಬಣ್ಣವಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಛಾಯಾಚಿತ್ರ ಪ್ರದರ್ಶನ ಇಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂತ ಅಂದರೆ ನಮ್ಮ ಮೈಸೂರು ರಾಜರ ವಂಶಸ್ಥರ ಬಗ್ಗೆ, ಹಾಗೆ ರಾಜರ ಬಗ್ಗೆ, ಅವ್ರ ಇತಿಹಾಸದ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಅವ್ರ ಆಡಳಿತ ಯಾವ ರೀತಿ ಮಾಡ್ತಿದ್ರು, ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ರು, ಹಾಗೆಯೇ ಹಳೆ ಅರಮನೆನೂ ಕೂಡ ಇಲ್ಲಿ ತೋರಿಸಿದ್ದಾರೆ, ಯಾವ ರೀತಿ ಇತ್ತು, ಅದಾದ್ಮೇಲೆ ಯಾವ ರೀತಿ ಕಟ್ಟಿದ್ರು ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಫ್ಲವರ್ ಶೋಗೆ ಹೋದವರು ಇದನ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಯಾವ್ದ್ರಲ್ಲಿ ಮಾಡಿರೋದು ಅಂತ ಅಂದ್ರೆ ಕಲ್ಲಲ್ಲಂತೂ ಕೆತ್ತಿರೋದಲ್ಲ, ಸ್ಯಾಂಡಲ್ ಮಾಡಿರೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಒಳಗೆ ಬಂತು ಅಂದ್ರೆ ಬೊಂಬೆ ಪ್ರದರ್ಶನ. ಇಲ್ಲಿ ಪಟ್ಟದ ಗೊಂಬೆಗಳನ್ನ ಜೋಡಿಸಿದ್ದಾರೆ. ನಂಗೆ ಇದು ನೋಡ್ತಾ ಇದ್ರೆ ಮೈಸೂರು ದಸರಾದಲ್ಲಿ ಪಟ್ಟದ ಗೊಂಬೆಗಳು ಇಟ್ಟಿರ್ತಾರಲ್ಲ, ಆ ಥರ ಫೀಲ್ ಆಗ್ತಾ ಇತ್ತು ನನಗೆ. ಇವಾಗ ದಸರಾ ಏನೋ ಅನ್ನಿಸ್ತಾ ಇತ್ತು ನನಗೆ. ಇಲ್ಲಿ ತಿರುಪತಿ ಶ್ರೀನಿವಾಸನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಅಲ್ಲಿನ ಜನಪದ ಗೀತೆ ಆಗಿರ್ಬೋದು, ಅಲ್ಲಿನ ಸಂಸ್ಕೃತಿನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಪೂರ್ತಿ ರಾಮಾಯಣನ ನಮಗೆ ಬೊಂಬೆಗಳ ರೂಪದಲ್ಲಿ ಹೇಳಿದ್ದಾರೆ. ಹಾಗೆ ಅದರ ಪಕ್ಕದಲ್ಲಿ ಅಯೋಧ್ಯೆ ಶ್ರೀರಾಮ ಮತ್ತೆ ಹನುಮಾನ್ ಗಡಿನೂ ಮಾಡಿದ್ದಾರೆ. ಯಾರು ಇನ್ನೂ ಹೋಗಿಲ್ಲ ಮೈಸೂರು ಅಕ್ಕಪಕ್ಕ ಇರೋರು ಹೋಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ಮಕ್ಕಳನ್ನಂತೂ ಕರ್ಕೊಂಡು ಹೋಗಿ. ಹಾಗೇನೆ ನಾವು ಒಂದ್ 2-3 ಫೋಟೋಸ್ ತಗೊಂಡು ರಿಟರ್ನ್ ಬಂದ್ವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಓಕೆ, ಈ ವಿಡಿಯೋ ಇಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹರ್ ಹರ್ ಮಹಾದೇವ್.